ನೇತ್ರಾವತಿ ಕಾಡಿನಲ್ಲಿ ಭೂಮಿ ಅಗೆಯುವಂತಹ ಕೆಲಸ ಚುರುಕುಗೊಂಡಿದೆ. ಯಾವುದೇ ಕುರುಹುಗಳು ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ನೇತ್ರಾವತಿ ಸ್ನಾನಘಟ್ಟದಿಂದ ಕನ್ಯಾಡಿಯವರೆಗೂ ಕೂಡ 13 ಜಾಗಗಳನ್ನು ಗುರುತಿಸಲಾಗಿದೆ. ಆ ಜಾಗಗಳಿಗೆ ಎಸ್ಐಟಿ ಅಧಿಕಾರಿಗಳು ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ FSL ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಉತ್ಖನನದ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. 12 ಜನ ಕೂಲಿ ಕಾರ್ಮಿಕರು ಈ ಉತ್ಖನನದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. 3 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇಲ್ಲಿಯವರೆಗೂ ಕೂಡ ಅಸ್ಥಿ ಪಂಜರದ ಕುರುಹು ಪತ್ತೆಯಾಗಿಲ್ಲ. ಇನ್ನೂ 12 ಜಾಗಗಳು ಬ್ಯಾಲೆನ್ಸ್ ಇದೆ. 12 ಜಾಗಗಳನ್ನು ಕೂಡ ಸುತ್ತಮುತ್ತ ಅಗೆಯುವಂತಹ ಕೆಲಸ ಆಗಬೇಕಿದೆ. ಯಂತ್ರೋಪಕರಣಗಳನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಾಡು ಪ್ರದೇಶ, ಕಡಿದಾದ ದಾರಿ, ವೆಹಿಕಲ್ಗಳು ಹೋಗದೇ ಇರುವಂತಹ ಜಾಗ. ಹಾಗಾಗಿಯೇ ಮ್ಯಾನ್ ಪವರನ್ನು ಬಳಸಿಕೊಂಡು ಇಲ್ಲಿ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಒಂದು ಕಡೆ ಪೊಲೀಸರ ಭದ್ರತೆ, ಮತ್ತೊಂದು ಕಡೆ ಅನಾಮಧೇಯ ವ್ಯಕ್ತಿಯ ಸಮ್ಮುಖದಲ್ಲಾಗ್ತಾ ಇರುವಂತಹ ಕಾರ್ಯಾಚರಣೆ. ಮಗದೊಂದು ಕಡೆ ಅಸ್ಥಿ ಪಂಜರ ಸಿಗುತ್ತಾ, ಆತ ಹೇಳಿದ್ದೆಲ್ಲ ನಿಜಾನ ಅಂಥೇಳಿ ಸುತ್ತಮುತ್ತಲಿನ ಜನರು ಕೂಡ ಅಲ್ಲಿ ನೆರೆದಿದ್ದಾರೆ. ಏನಾಗುತ್ತೆ ಅಂಥೇಳಿ ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಹಾಗಾಗಿ ಧರ್ಮಸ್ಥಳದ ಪ್ರಕರಣದಲ್ಲಿ ಇವತ್ತು ನೇತ್ರಾವತಿಯ ತಟದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಈ ಉತ್ಖನನದ ಪ್ರಕ್ರಿಯೆ ತುಂಬ ಮುಖ್ಯವಾಗುತ್ತೆ. ಈ ಪ್ರಕರಣದಲ್ಲಿ ಅತಿ ದೊಡ್ಡ ಟರ್ನು ಮತ್ತು ಟ್ವಿಸ್ಟ್ ಕೊಡುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಈ ಉತ್ಖನನದ ಪ್ರಕ್ರಿಯೆಗಿರುವಂಥದ್ದು. ಈಗಾಗಲೇ ಈತನ ಹೇಳಿಕೆ ದಾಖಲಿಸಲಾಗಿದೆ, ಸ್ಥಳ ಮಹಜರನ್ನ ಮಾಡಲಾಗಿದೆ. ಅದರ ಮುಂದುವರೆದ ಭಾಗ ಭೂಮಿಯನ್ನು ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಸತತ 3 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಒಂದು ವೇಳೆ ಅಸ್ಥಿ ಪಂಜರ ಸಿಕ್ಕಿದ್ದೇ ಆದರೆ ಈ ಪ್ರಕರಣದಲ್ಲಿ ಮತ್ತೊಂದು ಆಯಾಮವನ್ನು ಪಡೆದುಕೊಳ್ಳುತ್ತೆ. ಆ ಅಸ್ಥಿ ಪಂಜರ ಯಾವುದು? ಆ ಅಸ್ಥಿ ಪಂಜರವನ್ನು ಮಣ್ಣು ಮಾಡಿರೋದಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಬಳಿ ದಾಖಲೆಗಳಿದಾವ? ದಾಖಲೆಗಳಿಲ್ಲ ಅಂದರೆ ಈತನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ಯಾರು? ಅದು ಬೇರೆ ಬೇರೆ ರೀತಿಯ ಆಯಾಮವನ್ನು ಪಡೆದುಕೊಂಡು ಹೋಗುತ್ತೆ. ಒಂದು ವೇಳೆ ಅಸ್ಥಿ ಪಂಜರ ಸಿಗಲಿಲ್ಲ ಅಂದರೆ ಬಹುತೇಕ ಆತ ಮಾಡಿದಂತಹ ಆರೋಪ ನಿರಾಧಾರ ಅನ್ನುವಂತಹ ಸಾಧ್ಯತೆಯೂ ಕೂಡ ಬರುವಂತಹ ಸಾಧ್ಯತೆ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಭೂಮಿ ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. DIG ಅನುಚೇತ್ ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ದೇಶದ ಗಮನ ಸೆಳೆದಿರುವಂತಹ ಪ್ರಕರಣ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಾಗ್ತಾ ಇದೆ ಸುಖಪಾಲ್, ಬೆಳವಣಿಗೆಗಳು ಘಟನಾ ಸ್ಥಳದಲ್ಲಿ? ಈ ಒಂದು ಕಾರ್ಯಾಚರಣೆ ಮತ್ತಷ್ಟು ಮುಂದುವರೆದಿರುವಂಥದ್ದು. ಈಗ ಸ್ಥಳಕ್ಕೆ DIG ಅನುಚೇತ್ ಅವರು ಆಗಮಿಸಿರುವಂಥದ್ದು. ಈ ಒಂದು SIT ತಂಡದಲ್ಲಿರುವಂಥ ಪ್ರಮುಖ ವ್ಯಕ್ತಿ ಇವರು, DIG ಆಗಿರುವಂಥವರು. ಅವರು ಈ ಸ್ಥಳಕ್ಕೆ ಈಗ ಆಗಮಿಸಿದ್ದಾರೆ. ಅಂದರೆ ಈ ಪ್ರಕರಣ ಆದ ಬಳಿಕ ಆತನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅನುಚೇತ್ರವರು 2 ದಿನಗಳ ಕಾಲವು ಇದ್ದರು. ಆ ಬಳಿಕ ಈಗ ನಿನ್ನೆ ಸ್ಥಳ ಗುರುತು ಮಾಡಿದಂಥ ಬಳಿಕ ಈಗ ನೇರವಾಗಿ ಇವತ್ತು ಅಗೆಯುವಂಥ ಸ್ಥಳಕ್ಕೆ ಅನುಚೇತ್ ಅವರು ಆಗಮಿಸಿದ್ದಾರೆ. ಅಂದರೆ ಈ ಪ್ರಕರಣ ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನಾದರೂ ಸಿಕ್ಕರೆ ಆ ಸಂದರ್ಭದಲ್ಲಿ ಈ ಪ್ರಕರಣ ಮತ್ತಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಹಾಗಾಗಿ ಈ ಸ್ಥಳಕ್ಕೆ ಈಗ ಸದ್ಯಕ್ಕೆ DIG ಆಗಿರುವಂಥ ಅವರು ಅನುಚೇತ್ ಅವರು ಆಗಮಿಸಿದ್ದಾರೆ. ಈ ಒಂದು ಇಡೀ ಇಷ್ಟು ಗಂಟೆಗಳ ಕಾಲ ಈಗ ನಿರಂತರವಾಗಿ ನಡೆದಂಥ ಕಾರ್ಯಾಚರಣೆ ಏನಿದೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಇದ್ದಂಥವರು SIT SP ಆಗಿರುವಂಥ ಜಿತೇಂದ್ರ ದಯಾಮ ಅವರು. ಈಗ ಅದರ ಜೊತೆಗೆ ಅದರ ಉನ್ನತ ಅಧಿಕಾರಿಯಾಗಿರುವಂಥ DIG ಅನುಚೇತ್ರ ಅವರು ಸಹ ಈ ಒಂದು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಸಂದರ್ಭದಲ್ಲಿ ಅವರ ಸಮಕ್ಷಮದಲ್ಲೇ ಈ ಒಂದು ಕಾರ್ಯಾಚರಣೆಗಳು ಮುಂದುವರೆದಿರುವಂಥದ್ದು. ಪ್ರೇಮ್, ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈಗ ನಿಜಕ್ಕೂ ಕೂಡ ಆತ ಗುರುತಿಸಿದಂತಹ ಜಾಗದಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಇಲ್ವಾ ಅನ್ನೋದೇ ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆ. ಕಾರ್ಯಾಚರಣೆ ಮುಂದುವರಿತಾ ಇದೆ. ಈ ಕಾರ್ಯಾಚರಣೆ ಮುಂದುವರಿತಾ ಇದ್ದ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ SIT ಅಧಿಕಾರಿಗಳು, ಬೆಳ್ತಂಗಡಿಯ ತಾಲೂಕಿನ ದಂಡಾಧಿಕಾರಿಗಳು, ಜೊತೆಗೆ FSL ಅಧಿಕಾರಿಗಳು ಸ್ಥಳದಲ್ಲಿಯೇ ಮೊಕ್ಕಾಮನ ಹೂಡಿರುವಂಥದ್ದು. ನಿರಂತರವಾಗಿ ಭೂಮಿ ಅಗೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಭೂಮಿ ಅಗೆಯುವಂತಹ ಕಾರ್ಯಾಚರಣೆಗೆ 12 ಜನ ಕಾರ್ಮಿಕರನ್ನು ಕೂಡ ಬಳಸಿಕೊಳ್ಳಲಾಗಿದೆ. ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿಯವರೆಗೂ ಕೂಡ ಅಸ್ಥಿ ಪಂಜರದ ವಿಚಾರಕ್ಕೆ ಸಣ್ಣದೊಂದು ಕುರುಹು ಸಿಕ್ಕಿಲ್ಲ. ಇದು ಮೊದಲನೇ ಜಾಗ. ಈ ರೀತಿಯ ಒಟ್ಟು 13 ಜಾಗಗಳನ್ನು ಗುರುತಿಸುವಂತಹ ಕೆಲಸ ಆಗಿದೆ. ಮೊದಲ ಜಾಗದಲ್ಲಿ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ 2ನೇ ಜಾಗಕ್ಕೆ ಈ ಕಾರ್ಯಾಚರಣೆ ವಿಸ್ತರಿಸುವಂತಹ ಸಾಧ್ಯತೆ ಇರುತ್ತೆ. ಒಟ್ಟು 13 ಜಾಗವನ್ನು ಕೂಡ ಅಗೆಯುವ ಮೂಲಕ ಆತ ಹೇಳಿದ್ದು ನಿಜಾನಾ ಇಲ್ವಾ ಅನ್ನೋದನ್ನ ಈಗ
ಪತ್ತೆ ಮಾಡೋದಕ್ಕೆ SIT ಮುಂದಾಗಿರುವಂಥದ್ದು. ಈಗ SIT ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದರ ಇಂಚಿಂಚು ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.